ಹಲೋ ಎವ್ರಿವಾನ್, ನಮಸ್ಕಾರ. ನಮ್ಮ ಮನೆಯಲ್ಲಿ ಭಾಳ ತುಂಬ ದಿನದಿಂದ ಬೋರ್ವೆಲಲ್ಲಿ ನೀರು ಪಂಪ್ ಆಗ್ತಾ ಇರಲಿಲ್ಲ. ಏನಕ್ಕೆ ಅಂತ ಇವತ್ತು ತಗ್ಸೋಣ ಅಂತ ಮೋಟ್ರ್ ಎತ್ತವ್ರನ್ನ ಕರೆಸಿದ್ವಿ. ಸೊ 4000 ರುಪೀಸ್ ಹೇಳಿದ್ರೆ ಎತ್ತೋದಕ್ಕೆ. ಸೊ ಮೋಟ್ರ್ ಎತ್ತಿ ನೋಡಿದ್ರು, ಜಾಮ್ ಆಗಿದೆ, ಸಿಲ್ಟೆಲ್ಲ ಹೋಗಿ ಅಂತ ಹೇಳಿದ್ರು. ಮೋಟ್ರ್ ತೆಗ್ದು, ಸೊ ಏನು ಪ್ರಾಬ್ಲಮ್ ಸರ್, ಏನು ಮಾಡ್ಬೋದು ಇದಕ್ಕೆ ಸೊಲ್ಯೂಷನ್ ಅಂತ ಹೇಳಿದ್ರೆ, ಈಗ ರೀಸೆಂಟಾಗಿ ಒಂದು ಪೈಪ್ಸ್ ಬಂದಿದೆ, ಸಿಲ್ಟ್ ಕಂಟ್ರೋಲ್ ಮಾಡುತ್ತೆ. ಆ ಪೈಪ್ನ ತರಿಸಿ ಅಂದರು. ಹಾಕಿದ್ರೆ ಓವರಾಲ್ ಥ್ರೂ ಔಟ್ ಎಷ್ಟು ಡ್ರಿಲ್ ಮಾಡಿದೀವೋ ಡೌನ್ ದ ಅರ್ತ್, ಸೊ ಅಷ್ಟು ಪೂರ್ತಿ ಹಾಕಿದ್ರೆ ಈ ಥರ ಪೈಪ್ಸ್ ಇವಾಗ ಹಾಕ್ತಾಯಿದ್ದಾರೆ ನೋಡಿ. ಸಿಲ್ಟೆಲ್ಲ ಸೈಡಿಗೆ ಹೋಗಿ ಕೂತ್ಕೊಳ್ಳುತ್ತೆ, ಸೊ ಬರೀ ವಾಟ್ರ್ ಮಾತ್ರ ಒಳಗಡೆ, ಸೊ ಆಗ ಮೋಟ್ರ್ ಜಾಮ್ ಆಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಹಾಕ್ಸೋಣ. ಇನ್ನೇನು ಯೂಶಲಿ ಊರ ಕಡೆ ಆದರೆ ಮಾತ್ರ 3 ಫೇಸ್ ಮೋಟರ್ಸ್ ಇರುತ್ತೆ. ಅವೆಲ್ಲ ಈ ಸಿಲ್ಟೆಲ್ಲ ತಲೆನೇ ಕೆಡ್ಸ್ಕೊಳ್ಳೋದು, ಎಲ್ಲ ಎತ್ತಿ ಹೊರಗಡೆ ಸಿಗುತ್ತೆ. ಬಟ್ ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಸಿಂಗಲ್ ಫೇಸ್ ಹಾಕೋದ್ರಿಂದ ಮೋಟ್ರು ಅಷ್ಟು ಕೆಪಾಸಿಟಿ ಇರೋಲ್ಲ, ಕಲ್ಲನ್ನೆಲ್ಲ ತೆಗ್ದು ಆಚೆ ಹಾಕೋದಕ್ಕೆ. ಸೊ ಅದರಿಂದ ಇನ್ಸ್ಟಾಲ್ ಮಾಡಿಸೋಣ ಅಂತ ಕರೆಸಿ ಮಾಡಿಸ್ತಾ ಇದ್ದೀವಿ. 80 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದರಲ್ಲಿ ಮಾಡ್ತಾಯಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ನೀವು, ಸ್ಟಾರ್ಟಿಂಗ್ 2 ಲೆನ್ಸ್ ಪೈಪ್ನ ಕೆಳಗಡೆ ಎಂಡ್ ಕ್ಯಾಪ್ ಹಾಕಿ ಕಳಿಸ್ತಾರೆ. ಸೊ ಫುಲ್ಲು ಗ್ರೌಂಡ್ ಎಲ್ಲಿ ಗಂಟ ಡ್ರಿಲ್ ಮಾಡಿದ್ದೀವೋ ಅಲ್ಲಿ ಗಂಟ ಹಾಕ್ತಾರೆ. ಅಲ್ಲಿ ಒಂದೊಂದು ಪೈಪಲ್ಲಿ ನೋಡ್ಬೇಕು ನೀವು, ಒಂದೊಂದು 2 ಫೀಟ್ಸ್ ಆ ಗ್ಯಾಪಲ್ಲಿ ಸ್ಲೈಟಾಗಿ ಹೋಲ್ಸ್ ಇದೆ. ಸೊ ಆ ಹೋಲ್ಸ್ ಮುಖಾಂತರ ನೀರು ಒಳಗಡೆ ಬರುತ್ತೆ. ಈ ಪೈಪ್ ಒಳಗಡೆ ಮೋಟ್ರನ್ನ ಬಿಟ್ಟಿರ್ತಾರೆ. ನೆಕ್ಸ್ಟ್ ಸೊ ಇದನ್ನು ಗ್ಲೂ ಹಾಕಿ, ಮೇನ್ ಗ್ಲೂ ಅಂತ, ಆಮೇಲೆ ಸ್ಕ್ರೂಸ್ ಹಾಕ್ತಾರೆ ಸೇಫ್ಟಿ ಪರ್ಪಸ್. ಸೊ ಇದು ಸಿಲ್ಟ್ನ ಡೈರೆಕ್ಟ್ ಸಿಲ್ಟ್ ಮೋಟ್ರ್ ಮೇಲೆ ಹೋಗೋದನ್ನ ಅವಾಯ್ಡ್ ಮಾಡುತ್ತೆ. ಎಲ್ಲ ಸೈಡಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಮೋಟ್ರಿಗೆ ಆಲ್ಮೋಸ್ಟ್ ನೀರೇ ಹೋಗುತ್ತೆ. ಕಲ್ಲು ಮಣ್ಣು ಈ ಸೈಡಿಂದ ಬೋರ್ವೆಲಲ್ಲಿ ಏನಾದರೂ ಕಲ್ಲು ಮಣ್ಣು ನಾಳೆ ದಿನ ಏನಾದರೂ ಬಿತ್ತು ಅಂದ್ರೂ ಇದು ಅವಾಯ್ಡ್ ಮಾಡುತ್ತೆ. ಸೊ ಆಮೇಲೆ ಮೋಟ್ರನ್ನು ಜಾಮ್ ಆಗಿದ್ದು ಹೋಗ್ಬಿಟ್ಟಿತ್ತು ಅಂದರು. ಸೊ ಹೊಸ ಮೋಟ್ರ್ ತಂದು ಹಾಕ್ಸಿದ್ವಿ. ಇದು 33,000 ಆಯಿತು. ಸೊ ಇದೇ ಮೋಟ್ರು ಇನ್ಸ್ಟಾಲ್ ಮಾಡಿಸಿದ ಮೇಲೆ ಇತ್ತು ನೀರು ಬಂತು. ಅಪ್ರಾಕ್ಸ್ 850 ಮೀಟರ್ಸ್ಗೆ ಬೋರ್ವೆಲ್ ಪೈಪ್ ಬಿಡಿಸಿದ್ವಿ. ಸೊ ನೀರು ಬಂತು.